ದಿಢೀರಂತ ಉರ್ದಕ್ಕಿ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಹುಳ್ಳಿಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಅಕ್ಕಿನ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಆಮೇಲೆ ಒಂದು ಪಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚೆಚ್ಕೊಂಡು ಹಾಕ್ಕೊಂಡು ಕೆಂಪಗಾಗೋ ಥರ ರೋಸ್ಟ್ ಮಾಡಿಕೊಂಡು ಆಮೇಲೆ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಬೀನ್ಸು, ಕ್ಯಾರೆಟ್ ಏನು ಹಚ್ಚಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ತರಕಾರಿ ಆಲೂಗೆಡ್ಡೆ ಎಲ್ಲ ಮೂರು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಳಿಸ್ಕೊಂಡು ಲಾಸ್ಟಲ್ಲಿ ಹಾಕ್ಕೋಬೇಕು. ಅದನ್ನು ಈಗ ಕೆಂಪಗಾಗೋವರೆಗೂ ಹುರ್ಕೊತಾ ಇದ್ದೀವಿ. ಸ್ವಲ್ಪ ನೀರು, ಅದು ಬೇಯೋದಕ್ಕೆ, ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರುತ್ತಲ್ಲ ಅದು ಸ್ವಲ್ಪ ಬೇಯೋದಕ್ಕೆ ನೀರು ಹಾಕ್ಕೊಂಡೆ. ಸ್ವಲ್ಪ ಚಿಕನ್ ಮಸಾಲ ಪೌಡ್ರು, ಒಂದು 2 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಹುರಿದಿಟ್ಕೊಂಡಿರೋ ಅಕ್ಕಿನ ಹಾರೋದಕ್ಕೆ ಬಿಟ್ಟಿರ್ತೀವಲ್ಲ ಅದನ್ನು ಅದರೊಳಗಡೆ ಹಾಕ್ಕೊಂಡು, ಅಕ್ಕಿ ತಣ್ಣಗಾಗಿರುತ್ತೆ, ಕೆಂಪಾಳ ಉಟ್ಕೊಂಡ್ರೆ ರೈಸು ಒಂದು ಸ್ವಲ್ಪ ಉದ್ರಿಗೆ ಬರುತ್ತೆ. ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. 1 ರೌಂಡ್ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋದು. ಎಷ್ಟು ಬೇಕೋ ಅಕ್ಕಿಗೆ ಲೆವೆಲ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ವಿಜಿಲ್ ಕ್ಲೋಸ್ ಮಾಡೋದು. ಈಗ 2 ವಿಜಿಲ್ ಆದಮೇಲೆ ಕುಕ್ಕರ್ ಹಾರೋದಕ್ಕೆ ಬಿಟ್ಟು ಆಫ್ ಮಾಡೋದು. ಫೈನಲಿ ಬ್ಯಾಚುಲರ್ಸ್ ದಿಢೀರ್ ರೈಸ್ ರೆಡಿಯಾಗಿದೆ.